ತಮ್ಮ ಪಾರ್ಟ್ನರ್ ನ ಸೆಲೆಕ್ಟ್ ಮಾಡ್ಕೊಳಕ್ಕೆ ಬರ್ತಾ ಇರೋರು ನಮ್ಮ ಶರ್ಮಿತಾ ಅವರು. ಓ ಸೆಲೆಕ್ಟ್ ಮಾಡ್ಬಿಟ್ಟು ಹೋಗಾದ್ಮೇಲೆ ಫುಲ್ ಖುಷಿ ಆಯ್ತು. ಫಸ್ಟ್ ಇಂದಾನು ಇದಕ್ ಫಿಕ್ಸ್ ಆಗಿದ್ದೆ, ಯಾರು ತಗೊಂಡಿಲ್ಲ. ನಮ್ಮ ಅರಮನೆಯ ದೇವರನ್ನು ಬೇಡಿಕೊಳ್ತೇನೆ, ನನಗೆ ಇವತ್ತು ಶರ್ಮಿತಾ ಬೇಕು. ಯಾರಪ್ಪ? ವಿದೇಶಾನೆ ಇಲ್ಲಿ ರಘು ನೋಡಿ. ನರ್ತಕಿ, ನಿನ್ನ ನರ್ತನೆಯನ್ನು ಅವಳಿಗೆ ತೋರಿಸು. ನರ್ತನೆ ಮಾಡು, ಹೋಗು ನರ್ತಕಿ. Let's welcome Sony to our kitchen. ಯಾರು ತಂತಿ ಹೊಟ್ಟೆ ಉರಿತಾ ಇದೆ. ಓ ಸೋನಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ಬಟ್ ನಿಮ್ಮ ಪರ್ಮಿಷನ್ ಇದ್ರೆ ಅಟ್ಲೀಸ್ಟ್ 2 ನಿಮಿಷ ಸೋನಿ ಅವ್ರನ್ನ ಬಿಟ್ಕೊಡಿ. ಒಬ್ರು ಪಾಪ ಇನ್ನೇನ್ ಪ್ರಾಣನೇ ಬಿಟ್ಬಿಡ್ತೀನಿ ಅನ್ನೋ ತರ ಇದಾರೆ. ಪರ್ಮಿಷನ್ ಏನ್ ಮ್ಯಾಮ್? 2 ನಿಮಿಷ ಬಿಟ್ಕೊಡಿ. ರಘು ಬನ್ನಿ ರಘು. Music. ಜುಗಲ್ ಬಂದಿ. ಜಲ ಜಲ ಜಲಜಾಕ್ಷಿ ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಯಾವುದು ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ ಪಟ ಪಂಚರಂಗಿ ಬಾರೆ. ಓ ಇದು ಬಹಳ ಈಸಿಯಾಗಿ ಮಾಡ್ತಾ ಇದ್ದಾರೆ. ಅವರು ರಘುವ್ರು ಯಾವಾಗ್ಲೂ ಹೇಳ್ತಾರೆ ಗೊತ್ತಾ, ನಂಗೆ ಡ್ಯಾನ್ಸ್ ಮಾಡಕ್ ಬರಲ್ಲ, ನಾನು ಯಾವತ್ತೂ ಮಾಡಿಲ್ಲ. ಇವತ್ತೇ ಮಾಡಿದ್ದು ಹೇಳಿಲ್ವಲ್ಲ ಅಂತ ಕಾಯ್ತಿದ್ದೆ. ಬಟ್ ರಘು ಅವರೇ ಸಕ್ಕತ್ತಾಗಿ ಡಾನ್ಸ್ ಮಾಡಿರೋದು. ಥ್ಯಾಂಕ್ ಯು, ಚೆನ್ನಾಗಿ ಹೇಳ್ಕೊಟ್ರೆ. ಈಗ ತಮ್ಮ ಪಾರ್ಟ್ನರ್ ನ ಸೆಲೆಕ್ಟ್ ಮಾಡ್ಕೊಂಡು ಬರ್ತಾ ಇರೋದು ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ. ಸತ್ತರು ಆ ಕಬಾಬ್ ಬೇಡವೇ ಬೇಡ. ಅವ್ರು ತೆಗೆದ ಇರ್ಲೇ ಬಿಡಿ ಬಿಡಿ, ಇನ್ನೇನು 3 ತರಲೆಗಳೇ, ಯಾರನ್ನ ಬರ್ಲಿ. ಪ್ರಶಾಂತ್, ನೀನೇ ಸಿಕ್ತೀಯ ಅಂತ ಓಪನ್ ಮಾಡಿ. ಒಂಥರ ಭಯ ಭಯ ಆಗ್ತಿದೆ ಕಣೋ. ದೇವರಾಣೆಗೂ ಯಾರು ಸಿಗ್ತಾರೋ ಏನೋಪ್ಪ. ಬಾರಣ್ಣ ಬಾರಣ್ಣ ಬಾರಣ್ಣ. ಹಾ ಮುಗ್ದೋಯ್ತಣ್ಣ. ಬೇಡ, ನಿಮ್ದು ಲೈಫ್ ಮುಗ್ದೋಯ್ತೀವ ಚಟಾಪಟ ಚಟಾಪಟನೆ. ಅವ್ರ ಮನೆ ಕಾಯಿ ಹೋಗು. ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಸೂರಜ್ ಟು ಅವರ್ ಕಿಚನ್. ಸೈನಿಕ ಸೈನಿಕಲ ಸೈನಿಕ ಸೈನಿಕ ನಿಮ್ಮನ್ನ ಅವ್ರು ಚೂಸ್ ಮಾಡಿದ್ರು. ನೋಡಿದ ತಕ್ಷಣ ಮುಗ್ದೋಯ್ತು ಅಂತ ಅಂದ್ರು. ಏನೇನ್ ಮುಗಿಸ್ಬೇಕು ಅನ್ಕೊಂಡಿದೀರಾ ಇವತ್ತು? ಮುಗೀತು ತಾನೆ, ಇನ್ನೇನಿದೆ? ಏನ್ ಮುಗ್ದೋಯ್ತು? ಅಡಿಗೆ. ಯಾಕೆ ಹಿಂಗೆ? ಅಲ್ಲ ನಿಮ್ದು ಅಡಿಗೆ ಮುಗ್ದೋಯ್ತು. ನಿಮ್ದು 10 ನಿಮಿಷದಲ್ಲಿ ಮುಗ್ದೋಗಿರುತ್ತೆ. ಆಯ್ತು. ಒಂದೇ ಸೀದೋಗಿರುತ್ತೆ, ಒಂದ್ ಏನಾದ್ರೂ ಆಗಿರುತ್ತೆ. ಯಾವ ಸಲ ಸೀದಿತಪ್ಪ. ಸಾರಿ ಮತ್ತೆ ನೀವು ನಾನು ಹೋಗ್ತೀನಿ ಹೊರಡ್ತೀನಿ, ಬೇಡ ಭಯ. ಸೈನಿಕ ಹೇಳುವಂತರಾಗಿ ಹಾಗೆ ಚಂದ್ರಣ್ಣ, ಇಬ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಬರೋಣ ದಯವಿಟ್ಟು. ಈಗ ಉಳ್ಕೊಂಡಿರೋದು ಇಬ್ರೆ, ನಮ್ಮ ಶಿಲ್ಪ ಹಾಗೂ ರಘು. ಅಯ್ಯೋ ಶಿಲ್ಪ ಬೇಜಾರಾಗೋಗಿದೆ ಇವತ್ತು. ಸೋನಿ ನೋಡಿದ್ಮೇಲೆ ಇನ್ನ ಬೇಜಾರಾಗೋಯ್ತು. ಯಾವ್ದಾದ್ರು ನಿಮ್ಗೆ ಸೋನಿ ಹೋದ್ಮೇಲೆ ಯಾರಾದ್ರೂ ಬಂದ್ರೆ ನನ್ಗೇನಂತೆ ಅಂತ ಅಲ್ವಾ? ನನ್ ಮನ್ಸೆಲ್ಲ ಅಲ್ಲೇ ಇದೆ. ಇಲ್ಲ, ಮುಂಚೆ ಈ ದೇವಸ್ಥಾನ ಕಾರ್ವಿಂಗ್ಸ್ ಅಲ್ಲಿ ನೋಡ್ತಾ ಇದ್ದೆ ಈ ಶಿಲೆ ಬಾಲಿಕರನ್ನ. ಇವತ್ ನೋಡಿದ್ಮೇಲೆ ಗೊತ್ತಾಯ್ತು ಹಿಂಗೆ ಇರ್ತಾರೇನೋ ಅಂತ. ಅಯ್ಯೋ ರಘು ಬೇಡ ಅನ್ಸತ್ತೆ ಗುರು. ನನಗೆ ಶಿಲ್ಪ. ಥ್ಯಾಂಕ್ ಯು ಗಾಡ್. ಒಂದೇ ಫ್ರೇಮ್ ಅಲ್ಲಿ 2 ಆಪೋಸಿಟ್ ರಿಯಾಕ್ಷನ್ಸ್ ಇವತ್ತು. ಲಾಸ್ಟ್ ವೀಕು ಬ್ಯಾಡ್ ಲಕ್, ಈ ವೀಕು ಬ್ಯಾಡ್ ಲಕ್. ನಾನ್ ಹೇಳಿಲ್ವಾ ರಘು ಅವರೇ, ಆಸೆಯೇ ದುಃಖಕ್ಕೆ ಮೂಲ ಅಂತ? ಅದು ಇವತ್ತು ಹಿಂಗ್ ಆಗ್ಬಾರ್ದಾಗಿತ್ತು, ಅದೇ ಸ್ಪೆಷಲಿ ಇವತ್ತು. ಯಾರು ಬೇಡಂದ ಪ್ರಶಾಂತನ ನಾನು ಆಮೇಲೆ ಕರಿತೀನಿ. ಈಗ ಎಲ್ರು ಇಷ್ಟಪಟ್ಟು ಪ್ರೀತಿಯಿಂದ ಇವರೇ ಬೇಕು ಅಂತ ಕೇಳುವಂತ ಹಿತೇಶನ ಇವಾಗ ಕಿಚನ್ಗೆ ವೆಲ್ಕಮ್ ಮಾಡುವಂತ ಸಮಯ. ಬರಲಿ ಜೋರಾದ ಚಪ್ಪಾಳೆ.
ಏನ್ ಸೈನ್ಯಾಧಿಕಾರಿಗಳೇ, ನೀವೇ ಬೇಕು, ನೀವೇ ಬೇಕು. ಏನು ಇವತ್ತು ಇಲ್ಲೊಂದು ಭಯವಾಗಿದ್ದೇನು ಗೊತ್ತುಂಟ, ಅರಮನೆಗೆ ಒಳ್ಳೆ ಅಡಿಗೆ ಮಾಡುವರು ಬೇಕು ಹೇಳಿದ್ರೆ ಈ ಘಟ ಸಿಗತ್ತೆ ಅಂತ ಭಯ ಆಗಿತ್ತು. ಬ್ಯೂಟಿ ಸಿಕ್ ಎಷ್ಟು ಖುಷಿ ಆಯ್ತು. ಅಯ್ಯೋ, ನಾನಾ ಕಶ್ಯಪ ಬ್ರಹ್ಮನ ಮಗ. ಏ ಅಲ್ಲ, ಏನು ಕಲ್ತಿದ್ದೆ ಮರ್ತೋಯ್ತು ಸಾಯಿಲ್ಲ. ಸೈನ್ಯಾಧಿಕಾರಿಗಳೇ, ಹಾ, ನಿಮಗೆ ಬಹಳ ಡಿಮಾಂಡ್ ಇರುವುದನ್ನು ಕೇಳಿ ನಮಗೆ ಮನಸ್ಸಿಗೆ ಬಹಳ ಖುಷಿಯಾಗಿದೆ. ಹೋಗಿ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ. ಯಾರೂ ಬೇಡ ಅಂತ ಹೇಳ್ದಂತ ಆ ಒಂದು ಕೆಟ್ಟ ಕಾಲನ ರಾಜ ವಾಕಿಂಗ್ ಸ್ಟೈಲ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಹಿಂಗೆಲ್ಲ. ನಿನ್ಗೇನು ಕಾನ್ಫಿಡೆನ್ಸ್? ಈ ರಾಜ ಬೇಡ, ಈ ರಾಜ ಬೇಡ. ಇವನು ರಾಜ ಆದ್ರೆ ನಾವು ಶೋ ಬಿಟ್ಟು ಹೋಗ್ತೀವಿ ಮ್ಯಾಮ್, ನಮಗ್ ಬೇಡ ಈ ಕೋಟ್ಲಿ ಕಿಚನ್ ನಿಂತ ರಾಜ ಬೇಡ. ಬಾರ ಇಲ್ಲಿ. ರಾಜ ಬೇಡ. ನೀನ್ ಹೆಂಗೋ ಇನ್ನೂ ಬದುಕಿದ್ಯಾ? ಯಾರು ಬೇಡ ಅಂತವ್ರೆ. ನೀ ರಾಜ ಅಂದ್ರೆ ಶೋ ಬಿಟ್ಟು ಹೋಗ್ತೀನಿ ಅಂತಾರೆ. ನಿನ್ ಮನ್ಸಿಗೆ ಒಂದ್ ಚೂರು ಬೇಜಾರಾಗ್ತಾ ಇಲ್ವಾ? ಇಲ್ಲ ಇಲ್ಲ ಇಲ್ಲ, ನಾನು ಮನ್ಮಥ ರಾಜ. ಪ್ರಜೆಗಳೇ ಸಮಾಧಾನ. ಈಗ ಎಲ್ಲರ ಬೇಡಿಕೆಯ ಮೇರೆಗೆ ರಾಜನ ಕಿರೀಟವನ್ನ ನಾನು ತೆಗೆಯುತ್ತೇನೆ. ರಾಜ ರಾಜ ಅದಲ್ಲೇ ಡೌಟ್ ಆಯ್ತು, ಅವ್ರು ಏನೋ ಮಾಡಿ ಕಳಿಸ್ತಾರೆ ಅಂತ. ರಾಜ ಅಂದ್ರೆ ಯುದ್ಧಕ್ಕೆ ಹೆದರಲ್ಲ. ಹೌದೌದು ಮ್ಯಾಮ್, ಹೌದು ಪಕ್ಕದಲ್ಲಿರೋ ರಾಜ್ಯರನ್ನೆಲ್ಲ ಹೊಡೆದಾಡಿ ತನ್ನ ರಾಜ್ಯವನ್ನ ಉಳಿಸ್ಕೋತಾನೆ. ಹೌದು. ಆ ತರ ಇವತ್ತು ಅಟ್ಲೀಸ್ಟ್ ನಿನ್ ಪ್ರಾಣನ ಉಳಿಸ್ಕೋ ರಘುವರ್ ಹತ್ರ. ಅವ್ರ ಹತ್ರ ಅವನ್ ಪ್ರಾಣ ನಾನ್ ತೆಗಿತೀನಿ ಇವತ್ತು. ಆ ಆಯ್ತಪ್ಪ, ನೋಡೋಣ. ಚಾಲೆಂಜ್ ನೋಡಿ ಇವತ್ತು ಮಾಡಿ ಇವತ್ತು ಹೆಂಗ್ ಮಾಡ್ತೀವಿ, ಮಾಡು ಮಾಡಿ ಇವತ್ತು ಆಯ್ತು ಮಾಡು. ಏ ಮೈ ರಘು ಅವರೇ, ನಿಮ್ ಬಗ್ಗೆ ಬೇಸಿಕಲಿ ಇಡೀ ಸೆಟ್ ಅಲ್ಲೇ ಒಂದು ಕಂಪ್ಲೇಂಟ್ ಇದೆ, ಕ್ವಾಟ್ಲೆಗಳಿಗೆ ಕಂಪ್ಲೇಂಟ್ ಇದೆ. ಪ್ರಶಾಂತ್, ಏನ್ ಕಂಪ್ಲೇಂಟ್ ಇದೆ ನಿಂಗೆ? ಜೋರಾಗಿ ಹೊಡಿತಾರೆ, ಆಮೇಲೆ ಅಮುಕ್ತಾರೆ, ನಾಯಿ ಹೊಡ್ದಂಗ್ ಹೊಡಿತಾರೆ, ಹಾ. ನಾವೇನಾದ್ರು ಹೊಡೆದ್ರೆ ಫುಲ್ ಉರ್ಕೋತಾರೆ ಅಷ್ಟೇ. ರಘು ಅವ್ರ ಮೇಲೆ ಇಲ್ಲಿರೋ ಕ್ವಾಟ್ಲೆಗಳು ಕಂಪ್ಲೇಂಟ್ ಮಾಡೋದು ಅಷ್ಟೇ ಅಲ್ಲದೆ, ಹೊರಗಡೆ ನಮ್ಮ ಶೋನ ನೋಡಿರುವಂತ ನಮ್ಮ ಆಡಿಯನ್ಸ್ ಅಲ್ಲಿ ಒಬ್ರು ಕಂಪ್ಲೇಂಟ್ ನ ಲೆಟರ್ ಮೂಲಕ ಬರೆದು ನಮ್ಮ ಚಾನೆಲ್ಗೆ ತಲುಪಿಸಿದ್ದಾರೆ. ಈಗ ಆ ಲೆಟರ್ ನ ಈಗ ತರುವಂತ ಸಮಯ, ದಯವಿಟ್ಟು ತಗೊಂಡ್ ಬನ್ನಿ. Thank you once again for all your love. You are my favorite. You are my strict anta ide. I do anything wrong, you become angry and tell me to do it Raghu. again. ಲೆಟರ್ ಬರ್ದಿರೋರೇನೆ ಯಾಕೆ ಬರ್ದಿದ್ದಾರೆ ಅಂತ ಒಂದು ವಿಡಿಯೋ ಇದೆ, ರೆಡಿ? ನಾ ನೋಡೋಕೆ Ready. ರೆಡಿ. ನನ್ನ ಹೆಸರು ರೇಖಾ, ನನ್ನ ಮಗ ಹೆಸರು ದಿನಾಕರ್. ಅವನು 2011 ನವೆಂಬರ್ 6 ಹುಟ್ಟಿದ. ಅದು ಹುಟ್ಟಿದಾಗ ನಾರ್ಮಲ್ ಬೇಬಿ ಥರನೇ ಚೆನ್ನಾಗೇ ಇದ್ದ, ಆದರೆ ಓಡಾಡ್ತಾ ಇರಲಿಲ್ಲ. ಅಲ್ಲಿ MRI ಸ್ಕ್ಯಾನ್ ಮಾಡಿಸಿದ ಮೇಲೆ ನಮಗೆ ಗೊತ್ತಾಗಿದ್ದು ಅವನು ಓಡಾಡ್ತಾ ಇದ್ದಾನಲ್ಲ, ಬ್ರೈನಲ್ಲಿ ಆ ನರ್ವ್ ಬಂದ್ಬಿಟ್ಟು ಸರಿಗೆ ಗ್ರೋತ್ ಆಗಿಲ್ಲ ಅಂತ. ಅವ್ನು ಆ್ಯಕ್ಚುಲಿ ಬ್ರೈನ್ ಪ್ರಾಬ್ಲಮ್ ಇತ್ತು. ನಾವು ತೋರಿಸ್ತಲೇ ಇರೋದು ಜಾಗ ಇಲ್ಲ, ದೇವಸ್ಥಾನಕ್ಕೂ ಹೋಗಿದ್ದಾಗಿದೆ, ಎಲ್ಲ ಹಾಸ್ಪಿಟಲ್ಲು ಆಗಿದೆ, ಆಯುರ್ವೇದಿಕ್ಕೂ ಎಲ್ಲ ಕಡೆಯಿಂದ ತೋರಿಸಿದ್ದೀವಿ. ಆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಚೆನ್ನಾಗೇ ಇರ್ತಾನೆ. ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿದ್ರೆ ತಿರ್ಗಿ ಹಳೆ ಇದಕ್ಕೆ ಬರ್ತಾ ಇದ್ದ ಅವನು. ಫ್ರೆಂಡ್ ಮುಖಾಂತರ ನಮಗೆ ಗೊತ್ತಾಯಿತು. ರಘು ಅಂತ ಇದ್ದಾರೆ, ಜಿಮ್ ಇದೆ. ಸೊ ಮಾಡ್ತೀನಿ. ನಾನು ಎಷ್ಟು ಬಿದ್ದು ಅವನು ಪೇ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರು. ಒಬ್ರ ಹತ್ರ ಮಾತಾಡಬೇಕಾದ್ರೆ ಫಿಸಿಕಲ್ ಆಗಿ ತುಂಬ ಭಯ ಬೀಳೋನು ಮೊದಲು. ಅಲ್ಲಿ ಹೋದ್ಮೇಲೆ ಅವನು ಎಲ್ಲ ಥರದ ಫಿಸಿಕಲಿ ಮೆಂಟಲಿ ಎಲ್ಲ ಥರದಲ್ಲೂ ಅವನು ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಏನೋ ಸಾಧನೆ ಮಾಡಬೇಕು, ನನ್ನ ಗುರು ಬೇಕು. ಆ ಗುರು ಇಲ್ದಲೇ ಏನು ಯಾವುದೂ ಸಾಧನೆ ಮಾಡೋಕ್ಕಾಗಲ್ಲ. ಆ ಗುರು ಸ್ಥಾನದಲ್ಲಿ ರಘು ಅವ್ರು ನಿಂತು ಮಾಡಿಸ್ತಾ ಇದ್ದಾರೆ ನಮಗೋನ್ಗೆ. ಅದು ಮಾಡ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ನಮಗೂ ಬಂದಿದೆ. ಅವರು ಒಂದು ಚಾಲೆಂಜಿಂಗ್ ತೊಗೊಂಡು ಮಾಡಿಸ್ತಾ ಇದ್ದಾರೆ, ಮಾಡೇ ಮಾಡ್ತಾರೆ ಅವರು. ನಮಗೊಂದು ಕಾನ್ಫಿಡೆನ್ಸ್ ಇದೆ. Thank you once again for all your efforts. You're my favorite and you're funny and strict. I do anything wrong, you become angry and tell me the right thing to do. ಅವ್ರು ನೋಡಿದ ತಕ್ಷಣ ಎಲ್ಲರೂ ಅದೇ ಅಂತಾರೆ, ಏನು ಭಾಳ ಹೈಟ್ ಇದ್ದಾರೆ, ಪರ್ಸ್ನಾಲಿಟಿ ನೋಡೋದು ಹಿಂಗಿದ್ದಾರೆ, ಅವ್ರು ನೋಡಿದ್ರೆ ಭಾಳ ರಫ್ ಇದ್ದಾರಪ್ಪ ಅನಿಸ್ತಾರೆ. ಆದರೆ ಆ ಥರ ಮನುಷ್ಯ
ಅವ್ರು ನೋಡೋದಕ್ಕೆ ಹಂಗೆ ಕಾಣ್ಬೋದು, ಆದರೆ ಅವರು ಮನಸ್ಸಿನಿಂದ ತುಂಬ ಒಳ್ಳೆ ಹೃದಯವಂತರವರು. ಭಾಳ ಪ್ರೀತಿ ತೋರಿಸ್ತಾರೆ, ಮಕ್ಕಳಿಗೆಲ್ಲ ಭಾಳ ಪ್ರೀತಿ ಕೊಟ್ಟು ಎಲ್ಲ ಇದು ಮಾಡಿಸ್ತಾರೆ. ನನ್ನ ಫ್ಯಾಮಿಲಿಗೆ, ನನ್ನ ಮಗನಿಗೆ ಈಗ ಅವರೇ ಒಂದು ಸೂಪರ್ ಹೀರೋ. ಯಾಕೆಂದರೆ ಯಾರೋ ಒಬ್ಬ ಮುಂದೆ ಬರಬೇಕು ಅಂತಂದರೆ ಯಾರೋ ಒಬ್ಬರು ಬೆನ್ನೆಲುಬಾಗಿ ಇರಬೇಕು. ಬೆನ್ನೆಲುಬಾಗಿ ಅವ್ರು ನಿಂತಿದ್ದಾರೆ ನನ್ನ ಮಗನಿಗೆ. ರಘು ಸರ್, ನೀವಂದರೆ ನನಗೆ ತುಂಬ ಇಷ್ಟ. ಥ್ಯಾಂಕ್ ಯು. ತುಂಬಾ ಜನ ಟ್ರೈನ್ ಮಾಡಿದ್ದೀನಿ, ಆಲ್ಮೋಸ್ಟ್ 25 years ಆಯ್ತು. ಬಟ್ ಇಂಜೋರ್ಡ್ ಪೀಪಲ್ ತುಂಬಾ ಜನನ ಟ್ರೈನ್ ಮಾಡಿದ್ದೀನಿ. ಇವ್ರು ಬಂದಾಗ ಅವ್ರ ಅಪ್ಪ ಅಮ್ಮ ದ ವೇ ದೇ ಸ್ಪೋಕ್ ಟು ಮೀ, ತುಂಬಾ ಬೇಜಾರಾಯ್ತು ಅವತ್ತು. ಯಾಕೆ ಅಂದ್ರೆ ತುಂಬಾ ಜನಕ್ಕೆ ಎಲ್ಲ ಇರುತ್ತೆ, ಕಾಲ್ ಸರಿ ಇರುತ್ತೆ, ಕೈ ಸರಿ ಇರುತ್ತೆ, ಬಟ್ ಅವ್ರು ಇಂಟ್ರೆಸ್ಟೇ ತೋರ್ಸಲ್ಲ ಲೈಫಲ್ಲಿ ಏನೋ ಮಾಡ್ಬೇಕು, ಏನೋ ಒಂದು ಅಚೀವ್ ಮಾಡಬೇಕು. ಬಟ್ ಈ ಹುಡುಗ ಹೆಂಗೆ ಅಂದ್ರೆ ಮಾಮೂಲಿಯಾಗಿ ನಡಿಬೇಕು ಅನ್ನೋದೇ ಅವ್ನಿಗೊಂದು ಅಚೀವ್ಮೆಂಟ್ ಅವನಿಗೆ. ಸೊ ನನಗೆ ಅಟ್ಲೀಸ್ಟ್ 1% ನಾನು ಹೆಲ್ಪ್ ಆದ್ರೂ ಮಾಡ್ಬೇಕು ಅಂತ ಅವ್ನ ಲೈಫಲ್ಲಿ. ಅಂದ್ರೆ ಇವಾಗ ಒಂದು 3 months ಆಗಿದೆ, ತುಂಬಾ ಇಂಪ್ರೂವ್ಮೆಂಟ್ ಇದೆ. ಈಸ್ ಗೇನ್ ಲಾಟ್ ಆಫ್ ಸ್ಟ್ರೆಂತ್ ಇನ್ ಇಸ್ ಲೆಗ್, ಶೋಲ್ಡರ್ಸ್, ಹ್ಯಾಂಡ್. ನನಗಂತೂ ತುಂಬಾ ಖುಷಿ. ನಾನು ಎಲ್ಲೇ ಇದ್ರು ಅವನಿಗೋಸ್ಕರ ಜಿಮ್ಮಿಗೆ ಬಂದ್ಬಿಟ್ಟು ಅವನಿಗೆ ಟ್ರೈನ್ ಮಾಡ್ಬಿಟ್ಟು ಮತ್ತೆ ಕೆಲ್ಸಕ್ಕೆ ಹೋಗ್ತೀನಿ. ಯಾವಾಗ ಒಂದು ಕಾಲು ರೈಟ್ ಲೆಗ್ ಒಂಚೂರು ಸ್ಟ್ರೆಂತ್ ಇಲ್ಲ, ಅವ್ನ ಕಾಲ್ನ ನಾನು ಒಂದು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಸ್ಕ್ವಾಟ್ ಮಾಡಿಸ್ಬೇಕು, ಇಲ್ಲಾಂದ್ರೆ ಶಿಫ್ಟ್ ಆಗ್ಬಿಡುತ್ತೆ ಒಳಗಡೆ. ಅವ್ನು ಬಂದಾಗೆ ನನ್ಗದೊಂದು ನಾನು ಮಾಡ್ಲೇಬೇಕು. ಅವ್ರ ಅಪ್ಪಂಗೆ ಹೇಳ್ದೆ, ಅವ್ರು ಎಲ್ಲೆಲ್ಲೋ ಹೋಗಿದ್ದೀನಿ ಸರ್, ಏನೂ ವರ್ಕ್ ಆಗಿಲ್ಲ ಅಂದ್ರು. ಬಟ್ ನಾನು ಐ ವಾಂಟೆಡ್ ಟು ಟೇಕ್ ಇಟ್. ನಾನು ಹೇಳ್ದೆ, ನಾನು ಚಾಲೆಂಜ್ ತಗೊಂತೀನಿ, ನಿಮ್ಮ ಮಗನ್ನ ಸರಿ ಮಾಡೇ ಮಾಡ್ತೀನಿ. ಸೊ ಅದಕ್ಕೆ ಎಷ್ಟೇ ಆದ್ರೂ ಏನೇ ಆದ್ರೂ ಐ ವಿಲ್ ಗಿವ್ ಟೈಮ್ ಫಾರ್ ಹಿಮ್, ಎಫರ್ಟ್ ಹಾಕ್ತೀನಿ. ಅಂಡ್ ಐ ವಿಲ್ ಮೇಕ್ ಶೋರ್ ಐ ವಿಲ್ ಬಿ ಒನ್ ಆಫ್ ದ ರೀಸನ್ ಇನ್ ಹಿಸ್ ಲೈಫ್ ದಟ್ ಅವ್ನು ಮತ್ತೆ ನಡೀತಾನೆ ಅನ್ನೋ ಒಂದು ನಂಬಿಕೆ ಇದೆ. ಐ ಥಿಂಕ್ ನಿಮ್ಮಂತ ಗುರು ಇದ್ರೆ ಡೆಫಿನೆಟ್ಲಿ ಆಗತ್ತೆ ರಘು. ಅಂಡ್ ಶ್ರುತಿ ಮ್ಯಾಮ್, ಇಷ್ಟು ವಾರ ನೋಡಿದ ರಘುಗೂ ಈ ಕ್ಷಣದಿಂದ ನೋಡುವಂತ ರಘುಗೂ ಬಹಳ ಡಿಫ್ರೆನ್ಸ್ ಇರುತ್ತೆ. ಈ ರಘು ಬಗ್ಗೆ ಏನ್ ಹೇಳ್ತೀರಾ? ನನ್ಗೆ ಆ ವಿಟಿ ನೋಡಿದಾಗ ಒಬ್ಬ ತಾಯಿ ನಾನು ಆಗಿರೋದ್ರಿಂದ ನನಗೆ ಅನ್ಸೋದು ಏನ್ ಗೊತ್ತಾ, ಸಣ್ಣ ಮಕ್ಕಳಾಗಿದ್ದಾಗ ಅವ್ರನ್ನ ನಿಲ್ಸಿ ಒಂದು ಹೆಜ್ಜೆ ಇಟ್ಟು ಮಕ್ಕಳು ನಡೆಯೋದನ್ನ ನೋಡೋದೇ ಒಂದು ತುಂಬಾ ಖುಷಿ. ಪ್ರತಿಯೊಬ್ಬ ತಾಯಿಗೂ ಅದೊಂದು ಒಳ್ಳೆ ಕನ್ಸಿರುತ್ತೆ. ಫಸ್ಟ್ ಟೈಮ್ ಎದ್ ನಿಂತ್ಕೊಳ್ಳೋದು, ಮಕ್ಕಳು ಹೆಜ್ಜೆ ಇಡೋದು, ಅದನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ತೀವಿ. ಜೀವನ ಪರ್ಯಂತ ಮಕ್ಕಳು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅದನ್ನ ಪುನಃ ಪುನಃ ಹಾಕಿ ನೋಡ್ತಾ ಇರ್ತೀವಿ. ವಿ ಸೆಲೆಬ್ರೇಟ್ ದಟ್ ಮೂಮೆಂಟ್. ಬಟ್ ಆ ತಂದೆ ತಾಯಿಗೆ ಅವ್ರಿಗೆ ಇನ್ನೂ ಆ ಮೂಮೆಂಟ್ ಸಿಕ್ಕಿಲ್ಲಲ್ಲ ಲೈಫಲ್ಲಿ. ಆ ಪೇನ್ ಹೇಗಿರ್ಬೋದು ಅಂತ ನಾನು ಕಲ್ಪನೆ ಮಾಡಬಲ್ಲೆ. ರಘು, ನೀವು ಮಾಡ್ತಿರೋ ಕೆಲಸ ನನ್ಗೆ ಅನ್ಸೋದು ಕೇವಲ ದುಡ್ಡುಗೋಸ್ಕರ ಮಾಡ್ತಾ ಇರೋಲ್ಲ ಕೆಲಸ ಅಲ್ಲ, ಅದು ನಿಜವಾಗ್ಲೂ ಪುಣ್ಯದ ಕೆಲಸ ಅಂತ ನನಗೆ ಅನ್ಸುತ್ತೆ ರಘು. ವಿ ರಿಯಲಿ ಲವ್ ಯು ಫಾರ್ ದಟ್. ದಿನಕರ್ ಹಾಗೂ ಅವರ ಕುಟುಂಬದ ಕಡೆಯಿಂದ ಈ ಒಂದು ವೆರಿ ವೆರಿ ಬ್ಯೂಟಿಫುಲ್ ಗಿಫ್ಟ್ ಬಂದಿದೆ, ನೀವೇ ಓಪನ್ ಮಾಡಿ ನೋಡಿ. ಅಂಡ್ ಆದಷ್ಟು ಬೇಗ ದಿನಕರ್ ಅವರು ನಡೆಯುವಂತ ದಿನ ಬರ್ಲಿ ಅಂತ. ಅಂಡ್ ಅದನ್ನ ನೋಡೋದಕ್ಕೆ ಖಂಡಿತವಾಗ್ಲೂ ಪರ್ಸನಲಿ ನಾನು ಕಾಯ್ತಾ ಇದ್ದೀನಿ. ಅಂಡ್ ಐ ಥಿಂಕ್ ಅವ್ನು ಓಡಾಡಿದ್ರೆ ನಾವ್ ಎಲ್ಲರೂ ಆ ಖುಷಿನ ಪಡ್ತೀವಿ. ಅವ್ರ ತಂದೆ ತಾಯಿಗೆ ಎಷ್ಟು ಖುಷಿ ಆಗೋದು ಖಂಡಿತವಾಗ್ಲೂ ನಮಗೂ ಅಷ್ಟೇ ಆಗತ್ತೆ. ರಘು, ವಿ ಲವ್ ಯು. Even I love you all.